ಸಾಮ್ರಾಜ್ಯ ಆ ಮೂರ್ತಿಗೆ ಕಡ್ದು ಇಲ್ಲಿ ಬಂದು ಬಿದ್ದಿದ್ದಾನೆ. ಆ ನೋಡಿ ಖಡ್ಗದ ಕಲೆ ರಕ್ತ ಈಗಲೂ ನೋಡಿ ಕಾಣುತ್ತೆ. ಒಂದಲ್ಲ ಎರಡಲ್ಲ 600 ವರ್ಷದ ಹಿಂದೆ ಅವರ ಕುಡಲಿಯಲ್ಲಿ ನೋಡಿ ಕೆತ್ತಿಯಂತ ಕುರು ಈಗಲೂ ಕೂಡ ಇದೆ. ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ನೀವು ಅಲ್ಲಿ ಬರುವಾಗ ಯಾರ್ದು ಸಬ್ಸ್ಕ್ರೈಬರ್ ಇದ್ರೆ ಬಂದು ನಿಂತು ನೋಡಿ ನೀವು ಆ ತೀರ್ಥ ಸ್ಥಾನವನ್ನು ತಗೊಳ್ಬಹುದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೇನೆ ಕರ್ನಾಟಕದ ಪವಿತ್ರ ಪ್ರವಾಸಿ ಸ್ಥಾನಗಳಾದಂತಹ ಕಾರ್ಕಳ ಬಾಹುಬಲಿ ಬೆಟ್ಟದಲ್ಲಿ. ಇಲ್ಲಿ ಯಾಕೆ ಬನ್ನಿ ಅಂತ ಹೇಳಿದ್ರೆ, ಇಲ್ಲಿಂದ 6 ತಿಂಗಳಿಗೆ ಇಲ್ಲಿ ಮಹಾಮಸ್ತಕಾಭಿಷೇಕ ನಡೀಲಿಕ್ಕಿದೆ. ಅದರ ಪೂರ್ವ ತಯಾರಿ ಹಾಗೂ ಇಲ್ಲಿನ ಇತಿಹಾಸದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಪ್ರಜ್ವಿತ್ ವ್ಲಾಗ್. ಗೈಸ್, ನಾನೀಗ ಬಾಹುಬಲಿ ಬೆಟ್ಟದ ಮುಂದೆ ಇದ್ದೇನೆ. ಅಂದ್ರೆ ಇಲ್ಲಿಗೆ ಈಗ ಸ್ಟೆಪ್ ಕಾಣುತ್ತಲ್ಲ, ಇಲ್ಲಿ ಸ್ಟೆಪ್ಪಿಗೆ ಮೇಲೆ ಹೋಗ್ಬೇಕು. ಇಲ್ಲಿ 2 ದಾರಿ ಇದೆ. ಒಂದಿಲ್ಲಿ ಸ್ಟೆಪ್ ಅಲ್ಲಿ ಮೇಲೆ ಹೋಗ್ಲಿಕ್ಕೆ, ಮತ್ತೆ ಹಿಂದೆಯಿಂದ ಡಾಮರೀಕರಣದ ರಸ್ತೆ ಇದೆ. ಅಲ್ಲಿಂದ ಹೋಗ್ಲಿಕ್ಕೆ ನಿಮಗೆ VIP, VVIP ಮತ್ತೆ ಹಿರಿಯ ನಾಗರಿಕರಿಗೆ ಮಾತ್ರ. ಅದು ಕೂಡ ಮಸ್ತಕಾಭಿಷೇಕ ಟೈಮಲ್ಲಿ ಮಾತ್ರ ಹೋಗ್ಲಿಕ್ಕೆ ಬಿಡ್ತಾರೆ. ಅದು ಹಿರಿಯರಿಗೆಲ್ಲ ಹೋಗ್ಲಿಕ್ಕೆ ಬಿಡಬಹುದು, ಅದ್ರದ್ದು ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಈಗ ನಮಗೆಲ್ಲ ಇಲ್ಲಿ ಸ್ಟೆಪ್ ಅಲ್ಲಿ ಹೋಗ್ಬೋದು. ನೋಡಿ, ಇಲ್ಲಿಂದ ಒಂದು 200ರಿಂದ 250 ಸ್ಟೆಪ್ಗಳ ಅಂದಾಜು ಇರಬಹುದು. ನಾವೀಗ ಇಲ್ಲಿಂದ ಹೋಗ್ಬೇಕು. ಈಗ ಮಳೆಗಾಲ, ತುಂಬಾ ಪಾಚಿ ಇರುತ್ತೆ ಸ್ಟೆಪ್ ನಲ್ಲಿ. ಸ್ವಲ್ಪ ಬರುವವರು ಸ್ವಲ್ಪ ನೋಡ್ಕೊಂಡು ಜಾಗ್ರತೆಯಾಗಿ ಬರಬೇಕು. ಸೊ ಇಲ್ಲಿಂದ ಹೋಗುವ. ಸೊ ವೆಲ್ಕಮ್. ಗಾಯ್ಸ್, ನಾವೀಗ ಬಂದಿದ್ದೇವೆ ಬಾಹುಬಲಿ ಬೆಟ್ಟದ ಮೇಲೆಗೆ. ಇದು ನೋಡಿ, ಕ್ರಿಸ್ತಶಕ 1432ರಲ್ಲಿ ವೀರಪಾಂಡ್ಯ ಭೈರವರಸು ನಿರ್ಮಿಸಿದಂಥ ಏಕಶಿಲೆ ಮೂರ್ತಿ. ಇದು ಸರಿಸುಮಾರು 42 ಅಡಿ ಇದೆ ಮೂರ್ತಿ, ಕಾರ್ಕಳ ಬಾಹುಬಲಿ ಮೂರ್ತಿ. ಇಲ್ಲಿಂದ ಸುಮಾರು 6 ತಿಂಗಳ ನಂತರ, ಅಂದರೆ ಫೆಬ್ರವರಿ ಟೈಮಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಈಗಂದರೆ ಇದಕ್ಕೆ ಅಟ್ಟಳಿಗೆಲ್ಲ ಆಗುತ್ತೆ, ಬಟ್ ಈಗೇನು ಸ್ಟಾರ್ಟ್ ಮಾಡಲಿಲ್ಲ, ಇನ್ನು 6 ಮಂತ್ ಇದೆ. ಆಗ ದೇಶ ವಿದೇಶದಿಂದ ತುಂಬ ಜನ ಭಕ್ತಾದಿಗಳು ನೋಡಲಿಕ್ಕೆ ಬರ್ತಾರೆ. ಅದು ನೋಡಲಿಕ್ಕೆ ಒಂದು ಸುಂದರ ನೋಟ. ಇಲ್ಲಿ ನೋಡಿ, ಇಲ್ಲಿಂದ ಮೇಲೆ ಬೆಟ್ಟಕ್ಕೆ ಬಂದರೆ ಕಾರ್ಕಳದ ಎಲ್ಲ ವ್ಯೂಸ್ ಸೂಪರ್ ಕಾಣುತ್ತೆ ಬೆಟ್ಟದಿಂದ. ನೋಡಿ, ಇಲ್ಲಿ ನೀವು ಕಾಣಬಹುದು, ಎಲ್ಲದರಲ್ಲಿ ಬರೆದಿದೆ 13/2 ಅಂದರೆ ಫೆಬ್ರವರಿ 1432ರಲ್ಲಿ ಭೈರವರಸರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಬೆಟ್ಟದ ಕೆಳಗೆ ಕಿತ್ತಿ ಇಲ್ಲಿ ಬಂದು ಪುನಃ ನೋಡಿ ಹೀಗಾಗಿ ನಿಲ್ಲಿಸಿದ್ದಾರೆ. ಏಕಶಿಲೆ ಸರಿಸುಮಾರು 42 ಅಡಿ ಇದೆ ಇಲ್ಲಿ. ಇದು ಗೈಸ್, ಬಾಹುಬಲಿ ಸ್ವಾಮಿಯವರು ತ್ಯಾಗ, ಅಹಿಂಸೆ ಮತ್ತು ಸಹನೆ ಇದಕ್ಕೆ ಪ್ರತೀಕಾರವಾಗಿದ್ದಾರೆ. ಅಧಿಕಾರ ಮಾತ್ರ ಶಾಶ್ವತ ಅಲ್ಲ, ಪ್ರೀತಿ, ಸಹನೆ ಮತ್ತು ಧರ್ಮ ಇದು ಮಾತ್ರ ಶಾಶ್ವತ ಅಂತ ಅವರು ಜಗತ್ತಿಗೆ ಸಾರಿದ್ದಾರೆ. ಜೈನ ಧರ್ಮದಲ್ಲಿ ನಂಬಲಾಗುತ್ತದೆ ಹಾಗೂ ಪೂಜಿಸಲ್ಪಡುತ್ತಲಾಗುತ್ತದೆ. ಇಲ್ಲಿ ವಿಶೇಷ ಎಂದರೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಆಗ ಬಾಹುಬಲಿ ಸ್ವಾಮಿಗೆ ಸುಮಾರು ದ್ರವ್ಯಗಳಿಂದ ಮಹಾಮಸ್ತಕಾಭಿಷೇಕ ಮಾಡ್ತಾರೆ. ಅಂದರೆ ಕುಂಕುಮ, ಚಂದನ, ಕೇಸರಿ, ಕ್ಷೀರ ಅಂತ ಮೊದಲಾದ ದ್ರವ್ಯಗಳಿಂದ ಬಾಹುಬಲಿ ಸ್ವಾಮಿಯವರಿಗೆ ಮಹಾಮಸ್ತಕಾಭಿಷೇಕ ಮಾಡ್ತಾರೆ.
ನಮಗೆ ಅಲ್ಲಿ ಬಾಹುಬಲಿ ಇಂದ್ರರು ಸಿಕ್ಕಿದ್ರು. ಅವರೊಂದು ಕಥೆ ಹೇಳಿದ್ರು. ಮೊಘಲ್ ಸಾಮ್ರಾಜ್ಯದ ಮೊಘಲ ಇಲ್ಲಿ ಬಂದು ದಂಗೆ ಹೇಳುವಾಗ ಬಾಹುಬಲಿ ಸಾಮ್ಯ ನಮ್ಮ ಬೆರಳಿಗೆ ನೋಡಿ ಇಲ್ಲಿ ಕಡ್ದದ್ದು. ಆಗ ಬಂದ ಆ ರಕ್ತ ಈಗಲೂ ಕೂಡ ಸುರಿತಿದೆ. ಕರೆಕ್ಟ್ ಕರೆಕ್ಟ್ ಒಂದು ಏರಿಯಾಗಳ ಗೊತ್ತಿದ್ದೀಸಿ ಅಂದಂದ ಕರೆಕ್ಟ್ ಅಂತ ಮೊಘಲ್ ಸಾಮ್ರಾಜ್ಯ ಕಡ್ದದ್ದು ಬಂದು ದಂಗೆ ಇರುವಾಗ ಅದು ಕಡ್ದದ್ದು. ಆಗಿನ ಕುರು ನೋಡಿ ಈಗಲೂ ಕುರು ಇದೆ. ಈಗಲೂ ಕೂಡ ಕೆಂಪಿದೆ ರಕ್ತ. ಯಾರು ಹೊಡೆದಿರೋ ಮೊಘಲ್ ಸಾಮ್ರಾಜ್ಯ ಆ ಮೂರ್ತಿಗೆ ಕಡ್ದು ಇಲ್ಲಿ ಬಂದು ಬಿದ್ದಿದ್ದಾನೆ. ನೋಡಿ ಖಡ್ಗದ ಕಲೆ ರಕ್ತ ಈಗಲೂ ನೋಡಿ ಕಾಣುತ್ತೆ. ಇಲ್ಲಿ ಬಂದು ಪೀಠದಲ್ಲಿ ಕೂತವ ನೋಡಿ ಆ ಕಲೆ ಈಗಲೂ ನೋಡಿ ಇಲ್ಲಿ ಕಾಣುತ್ತೆ. ಇಂದ್ರ ಹೇಳಿದಾಗೆ ಆ ರಕ್ತದ ಕಲೆ ಈಗಲೂ ಕಾಣುತ್ತೆ ನೋಡ್ಬೋದು. ನೋಡಿ ಬಾಹುಬಲಿ ಬೆಟ್ಟದ ಎಕ್ಸಾಕ್ಟ್ ಅಪೋಸಿಟಿಗೆ ಚತುರ್ಮುಖ ಬಸದಿ ಇದೆ. ನಮ್ಮ ಇಂದ್ರ ಹೇಳಿದಾಗೆ ಎಕ್ಸಾಕ್ಟ್ ಅಪೋಸಿಟ್ ಇದೆ. ಅದು ಇನ್ನು ಅರಸರ ಮೊಮ್ಮಗ ಕಟ್ಟಿಸಿದಂತೆ. ಅಲ್ಲಿ ಕೂಡ ಹೋಗುವ, ಅಲ್ಲಿ ವಿಶೇಷ ಬಗ್ಗೆ ಕೇಳುವ. 4 ಚತುರ್ಮುಖ ಅಂದ್ರೆ 4 ಬದಿಯಲ್ಲಿ 4 ಕಡೆಗಳಿಂದ ಕಾಣುವಂತ ಒಂದು ಬಾಗಿಲಿರುವಂತ ಒಂದು ಬಸದಿ ಚತುರ್ಮುಖ. ಹಾಗೆ ಅಲ್ಲಿ ಕೂಡ ಹೋಗುವ, ಬಾರಿ ಸುಂದರ. ಗೈಸ್, ನಾನೀಗ ಬಂದಿದ್ದೇನೆ ಚತುರ್ಮುಖ ಬಸದಿಗೆ. ನಮ್ಮಲ್ಲಿ ಬಾಹುಬಲಿ ಇಂದ್ರ ಹೇಳಿದಾಗೆ ಭೈರವರಸರ ಮೊಮ್ಮಗ ಪಾಂಡ್ಯರಸ ಅವರು ಕಟ್ಟಿದಂತಹ ಬಸದಿ ಚತುರ್ಮುಖ ಬಸದಿ. ಅಂದ್ರೆ 4 ಕಡೆ ಮುಖಗಳು ಅಂದ್ರೆ ಬಾಗಿಲು ಇರುವಂತಹ ಜಾಗ. ಇಲ್ಲಿ ನೋಡುವ. ಸರಿಸುಮಾರು 400 ವರ್ಷಗಳ ಹಿಂದೆ ಭೈರವರಸರವರ ಮೊಮ್ಮಗ ಪಾಂಡ್ಯರಸ ಅವರಿಗೆ ಇಲ್ಲಿ 4 ಮುಖಗಳಿರುವ ಬಸದಿ ಕಟ್ಟಬೇಕಂತ ತುಂಬ ಆಸೆ ಇತ್ತು. ಅದಕ್ಕಾಗಿ ನೋಡಿ ಈಗ ಅವರಿಗೆ ಆಸೆ ಇತ್ತಂದ್ರೆ ಈ 3ನೇ ಅಂತಸ್ತು ಮಹಡಿ ಕಟ್ಟುವಂತಹ ಆಸೆ ಇತ್ತು. ಆದರೆ ಜ್ಯೋತಿಷ್ಯರ ಪ್ರಕಾರ ಅವರಿಗೆ 6 ತಿಂಗಳು ಮಾತ್ರ ಆಯುಷ್ಯ ಇರೋದು. ಅದು ಆದಷ್ಟು ಬೇಗ ಕಟ್ಟಿ ಅಂತ ಜ್ಯೋತಿಷ್ಯ ಹೇಳಿದರಿಂದ ಅವರು 3 ಮಾಡಿ ಮಾಡದೆ ಬರೀ 1 ಮಾಡಿ ಮಾತ್ರ ಮಾಡಿದ್ದಾರೆ. ನಿಮಗೆ ಬೇರೆ ಬಸದಿಯಲ್ಲೇ ಕಾಣ್ಬೋದು. ಇಲ್ಲಿ ಬಸದಿಯ ಮೇಲೆ ಮುಗುಳಿ ಅಂತ ಹೇಳ್ತಾರೆ, ಅದು ಕಾಣುತ್ತೆ. ಬಟ್ ಇನ್ನು ಬರೀ ಫ್ಲಾಟ್ ಇದೆ, ಯಾಕಂದ್ರೆ ಅಲ್ಲಿಗೆ ನಿಲ್ಸಿದ್ದಾರೆ. ಮತ್ತೆ ಅವರದ್ದು ಸಾವದ ನಂತರ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಹಾಗೆ ಬರೀ ಫ್ಲಾಟ್ ಇದೆ, ಯಾವುದು ಬೆಳಕುಗಳಿಲ್ಲ. ನನ್ನ ಹಿಂದೆ ಕಾಣ್ಬೋದು, ಇದು ನೋಡಿ, ಇದು 2ನೇ ಬಾಗಿಲು ಅಂದ್ರೆ 2ನೇ ಮುಖ. ಮೊದಲಿಗೆ ಅಲ್ಲಿ ತೋರಿಸಿದ್ದೇನೆ. ಮೊದಲಿಗೆ ಇದು 2ನೇ ಮುಖ, ಇನ್ನು 3ನೇ ಬಾಗಿಲು ತೋರಿಸುವ. ನಮಗೆ ಇತಿಹಾಸ ಒಂದು ಹೇಳಿಕೊಡುತ್ತೆ ನೋಡಿ, ಪ್ರಯತ್ನ ಪಟ್ಟರೆ ಏನನ್ನು ಕೂಡ ಸಾಧಿಸಬಹುದು ಅಂತ ನೋಡಿ. ಪಾಂಡ್ಯರಸು ಅವರ ಮನಸ್ಸಲ್ಲಿ ಅಂತೂ ಸಂಕಲ್ಪ ಮಾಡಿಕೊಳ್ತಾರೆ ನೋಡಿ, ಇಂಥ ಬಸ್ಸೆ ಆಗ್ಬೇಕಂತ. ಆಗ ಯಾವುದೇ ಯಂತ್ರಗಳಿರಲಿಲ್ಲ, ಬರೀ ಜನರ ಸಹಾಯದಿಂದ ಮಾತ್ರ ಇಷ್ಟು ದೊಡ್ಡ ಚತುರ್ಮುಖ ಬಸದಿ 4 ಬಾಗಿಲಿರುವಂಥ ಬಸದಿಯನ್ನು ನಿರ್ಮಿಸಿದ ನೋಡಿ. ನಿಮಗೀಗ ತೋರಿಸ್ತೇನೆ. 3ನೇ ಬಾಗಿಲು ಹತ್ರ ಬಂದಿದ್ದೇವೆ. ಇಲ್ಲಿ ನೋಡಿ, ಇದು 3ನೇ ಬಾಗಿಲು. 2ನೇ ಬಾಗಿಲು ತೋರಿಸಿದ್ದೇನೆ, ಇದು 3ನೇ ಬಾಗಿಲು. ಗೈಸ್ ನೋಡಿ, 4ನೇ ಬಾಗಿಲು ಅಂತ ಬಂದಿದ್ದೇನೆ. ಇದು 4ನೇ ಬಾಗಿಲು. ಮೊದಲಿನ ಸುತ್ತ ಮಾಡಿ ಬಂದು 3 ಬಾಗಿಲು ಮುಗಿದು 4ನೇ ಬಾಗಿಲು ಅಂತ ಬಂದಿದ್ದೇನೆ. ಸೊ 4 ಬಾಗಿಲು ಇರುವಂತಹ ಒಂದು ಬಸದಿ ಅಂದ್ರೆ ಬಾಗಿಲು ಅಥವಾ ಮುಖ ಇರುವಂಥ ಬಸದಿ ಚತುರ್ಮುಖ ಬಸದಿ. ಗೈಸ್, ಇರುವಂಥ ಪ್ಲೇಸ್ ವೀರಶಂಭು ಕಲ್ಕುಡ ಮೊದಲಿಗೆ ಬಂದು ಕೆತ್ತಿದ ಪ್ಲೇಸ್. ಅಂದರೆ ಮೂರ್ತಿಯನ್ನು ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ನೋಡಿ. ಇದೇ ಹಿಂದೆ ಕಾಣ್ತಲ್ಲ, ಇದೇ ಪಾದೆಯಲ್ಲಿ. ಅಲ್ಲಿ ಸ್ವಲ್ಪ ಕುರುಗಳಿದೆ ಅಂತೆ. ಮೊದಲಿಗೆ ಮಾಡಿದಂಥ ಮೂರ್ತಿ ಸರಿಯಾಗಲಿ ಅಂತ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ನಂತರ ಮಾಡಿದಂಥ ಮೂರ್ತಿ ಸರಿಯಾಗಿ ಇಲ್ಲಿಂದ ತಗೊಂಡು ಹೋದದ್ದು. ಅಲ್ಲಿಗೆ ಹೋಗುವ, ಅಲ್ಲಿ ಹೋಗಿ ಮಾತಾಡ್ತೀವಿ. ಸ್ವಲ್ಪ ಕಷ್ಟ ಉಂಟು ಹೋಗ್ಲಿಕ್ಕೆ, ಎಲ್ಲ ಜಾರುತ್ತೆ. ಆದರೂ ನೋಡಿ, ಇಲ್ಲಿವರೆಗೆ ಈ ಪ್ಲೇಸ್ನ ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ, ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಆದರೆ ನೋಡಿ, ತುಂಬ ಕಷ್ಟ ಉಂಟು, ಫುಲ್ಲು ಜಾರುತ್ತೆ. ಇಲ್ಲಿ ಯಾರು ಇಲ್ಲ. ಅದು ನಮ್ಮನೆ ಬಂದಿದ್ದೇನೆ, ಯಾಕೆ ಗೊತ್ತುಂಟ,
ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕಾದ್ರೆ ಅದು 100% ಡೆಡಿಕೇಶನಲ್ಲಿ ಇರಬೇಕು. ಅದಕ್ಕೋಸ್ಕರ ಫುಲ್ಲು ಜಾರುತ್ತೆ. ಮಳೆ ಬಂದಿದೆಲ್ಲ ತುಂಬ, ನೋಡಿ ತೋರಿಸ್ತೇನೆ. ನೋಡಿ ನಾನಿದ್ದೇನೆ ಈಗ ಮೂರ್ತಿ ಕೆತ್ತಿದ ಪ್ಲೇಸಲ್ಲಿ. ನೋಡಿ ಇದು ಸುರಿಗೆ ಕೆತ್ತಿದಂಥ ಮೂರ್ತಿ, ಅದು ಸರಿಯಾಗಲಿಲ್ಲ ಅಂತ ಮತ್ತು ಇನ್ನೊಂದು ಮೂರ್ತಿ ಕಲ್ಕುಡ ಅವರು ಕೆತ್ತಿದ್ದು, ಶಂಭು ಕಲ್ಕುಡ. ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಸ್ವಲ್ಪ ಬೇಲೆಯಲ್ಲಿ ಹಾಕಿದ್ದಾರೆ. ಅಲ್ಲಿ ಮೇಲೆ ಇನ್ನೊಂದು ಮೂರ್ತಿ ಈಗ ಅಲ್ಲಿ ನಿಲ್ಸಿದಲ್ಲ. ಎಷ್ಟು ವರ್ಷ? 600 ವರ್ಷದ ಹಿಂದೆ ಇಲ್ಲಿ ಕೆತ್ತಿದ್ದು. ನೋಡಿ ಇಲ್ಲಿಂದ ಮೇಲೆ ಬೆಟ್ಟಕ್ಕೆ 2 ಕಿಲೋಮೀಟರ್ ಇದೆ. 150 ಆನೆಗಳು, 100 ಬಂಡಿಯ ರಥ ಅಂದರೆ ನಿಮ್ಗೆ ಗಾಡಿ, ಅದರಲ್ಲಿ ಎಳ್ಕೊಂಡು ಹೋದಂತೆ. ಸುಮಾರು 1 ರಿಂದ 1.5 ತಿಂಗಳಾಗಿದೆ ನಮಗೆ ಎಂತ ಅಲ್ಲಿ ಬೆಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ. ಅಷ್ಟು ಜನ, ಒಂದು 500 ರಿಂದ 1,000 ಜನ, 250 ಆನೆಗಳು, 150 ಬಂಡಿಯ ಗಾಡಿ ಅಷ್ಟಿದ್ರು ತಗೊಂಡೋಗಿದ್ದಾರೆ ಮೇಲೆ. ನೋಡಿ ಇತಿಹಾಸ ಎಂಬುದು ಎಷ್ಟು ಚಂದ ಅಲ್ಲ. ಈಗಲ್ಲ, 600 ವರ್ಷದ ಹಿಂದೆ ಕಲ್ಕುಡ, ಶಂಭು ಕಲ್ಕುಡ ಅವರು ಕೆತ್ತಿದಂತಹ ಜಾಗ. ಈಗ ಶಂಭು ಕಲ್ಕುಡ ಅವರು ತುಳುನಾಡಿನಲ್ಲಿ ಸತ್ಯ ಆಗಿ ದೈವವಾಗಿ ಎಲ್ಲರನ್ನ ಕಾಯ್ತಿರೋಂಥ ನಂಬಿಕೆ. ಗಾಯ್ಸ್ ನೋಡಿ, ನಿಮ್ಗೊಂದು ತೋರಿಸ್ತೇನೆ, ನೀವು ನಂಬಲಿಕ್ಕಿಲ್ಲ, ತೋರಿಸ್ತೇನೆ ನೋಡಿ. ಶಂಭು ಕಲ್ಕುಡ ಅವರು ಹುಲಿಯಿಂದ ಅವರ ನೋಡಿ ಕೆತ್ತಿ ಅಂತ ನೋಡಿ, ಈಗಲೂ ಕೂಡ ಕುರಿಯುತ್ತೆ. 1 ಅಲ್ಲ 2 ಅಲ್ಲ, 600 ವರ್ಷದ ಹಿಂದೆ ಅವರ ಕುಡಲಿಯಲ್ಲಿ ನೋಡಿ ಕೆತ್ತಿ ಅಂತ ಕುರು ಈಗಲೂ ಕೂಡ ಇದೆ. ನೋಡಿ ಇಲ್ಲಿಗೆ ಕಟ್ ಮಾಡಿ ಅಷ್ಟು ದೊಡ್ಡ ಬಂಡೆಯನ್ನು ಕಟ್ ಮಾಡಿದ್ದಾರೆ. ನೋಡಿ ಗೈಸ್, ನೋಡಿ ಅವರು ಹುಲಿಗಳಲ್ಲಿ ನೋಡಿ ಕೆಲಸ, 600 ವರ್ಷದ ಹಿಂದೆ ಹುಲಿಗಳಲ್ಲಿ ಕೆಲಸ ಮಾಡಿ ಬರೀ ಅವರ ಕೈಯಲ್ಲಿ ಕೆತ್ತಿ ನೋಡಿ, ಕೈಯಲ್ಲಿ ಇಷ್ಟು ದೊಡ್ಡ ಬಂಡೆಯನ್ನು ಬರೀ ಕೈಯಲ್ಲಿ ನೋಡಿ, ಕೈಯಲ್ಲಿ ಇವರು ಕಟ್ ಮಾಡಿದ್ರು. ಇತಿಹಾಸ ಪ್ರಕಾರ ದಿನಕ್ಕೆ 5 ಹೆಜ್ಜೆ ಮಾತ್ರ. ಈಗ ನಾವು 5 ಹೆಜ್ಜೆ ಇಡ್ತಾರಲ್ಲ, ಒಂದು ದಿನಕ್ಕೆ 5 ಹೆಜ್ಜೆ ಮಾತ್ರ ಇಲ್ಲಿಂದ ಅಂದರೆ ದುಡ್ಕೊಂಡು ಹೋದದಷ್ಟೇ. ದಿನಕ್ಕೆ 5 ಹೆಜ್ಜೆ ಮಾತ್ರ. ಅಷ್ಟು ಜನ, ಅಷ್ಟು ಆನೆಗಳಿದ್ರು ದಿನಕ್ಕೆ 5 ಹೆಜ್ಜೆ ಮಾತ್ರ. ಯಾಕಂದರೆ 42 ಅಡಿ ಎತ್ತರದ ಮೂರ್ತಿಯನ್ನು ಇಲ್ಲಿಂದ 1.5 ಕಿಲೋಮೀಟರ್ ತಗೊಂಡು ಹೋಗೋದಾದ್ರೆ ನೋಡಿ, ಈಗ ಎಲ್ಲ ವ್ಯವಸ್ಥೆ ಇದೆ. ಕ್ರೈನ್ ಇದೆ, ಟ್ರಕ್ ಇದೆ, ಗಾಡಿ ಇದೆ, ಎಲ್ಲ ವ್ಯವಸ್ಥೆ ಟೆಕ್ನಾಲಜಿ ಇದ್ರು 600 ವರ್ಷದ ಹಿಂದೆ ಕಲ್ಕುಡ ಅವರು ಕೆತ್ತಿ ಅವರ ಕೈಯಿಂದ ಮೂಡಿದಂಥ ಒಂದು ಸುಂದರ ಪ್ರತಿಮೆ ನೋಡಿ, ಸುಂದರ ಪ್ರತಿಮೆ ಕಾರ್ಕಳದ ಶ್ರೀ ಬಾಹುಬಲಿ ಸ್ವಾಮಿ. ನನ್ನ ಹಿಂದೆ ಕಾಣಬಹುದು, ಇದು ಆನೆಕೆರೆ. 1262ರಲ್ಲಿ ವೀರಪಾಂಡ್ಯನು ಅವನ ಹತ್ರ ಸರಿಸುಮಾರು 150 ರಿಂದ 200 ಆನೆಗಳಿತ್ತು. ಅದನ್ನು ಸ್ನಾನ ಮಾಡ್ಲಿಕ್ಕಂತ ಕಟ್ಟಿದಂಥ ಕೆರೆ ಆನೆಕೆರೆ. ಸಾವಿರದ 545ರಲ್ಲಿ ವೀರಪಾಂಡ್ಯ ಕೆರೆಯ ಮಧ್ಯದಲ್ಲಿ ಒಂದು ಸುಂದರವಾದ ಬಸದಿಯನ್ನು ಕಟ್ಟಿರ್ತಾರೆ. ಆದರೆ ಅದೊಂದು 3-4 ವರ್ಷದ ಹಿಂದೆ ಪಂಚಕಲ್ಯಾಣ ಆಗಿ ಜೀರ್ಣೋದ್ಧಾರವಾಗಿದೆ. ನೋಡಿ ಈಗ ಎಷ್ಟು ಸುಂದರವಾಗಿ ಕಂಡು ಬರುವಂತ. ಇದು ಪುಣ್ಯ ಸ್ಥಳ ಆಗಿದೆ. ಕಾರ್ಕಳದಲ್ಲಿ ಒಂದು ಪ್ರಸಿದ್ಧ ಪ್ರವಾಸಿ ಸ್ಥಳ ಕೂಡ ಆಗಿದೆ. ಎಷ್ಟೋ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ ದಿನಕ್ಕೆ. ನನ್ನ ಪ್ರಕಾರ ನೋಡಿ, ಇವತ್ತು ಸಂಡೇ ತುಂಬ ಜನ ಪ್ರವಾಸಿಗರಿದ್ದಾರೆ. ಕಾರ್ಕಳದಲ್ಲಿ ಅಂತ ತುಂಬ ಪ್ಲೇಸ್ಗಳಿವೆ. ಇಲ್ಲಿ ಸ್ವಲ್ಪ ದೂರ ಇದ್ದರೆ ಕೋಟಿ ಜನ ಪಾರ್ಕ್ ಇದೆ, ಬಾಹುಬಲಿ ಬೆಟ್ಟ ಇದೆ, ಚತುರ್ಮುಖ ಬಸದಿ ಇದೆ, ಹಾಗೆ ತುಂಬ ಪ್ಲೇಸ್ಗಳಿದೆ. ನೀವು ಕಾರ್ಕಳಕ್ಕೆ ಬಂದರೆ ಒಂದು ದಿವಸ ಒಂದು ಫುಲ್ ಸ್ಪೆಂಡ್ ಮಾಡ್ಬೋದು. ನಾನೀಗ ಪಾಂಡ್ಯರಸ, ವೀರಪಾಂಡ್ಯರಸ, ಭೈರವರಸ ಅವರೆಲ್ಲರೂ ಆಳಿದ ಅರಮನೆ ಹತ್ರ ಬಂದಿದೆ ನೋಡಿ. ಮತ್ತು ನೋಡಿ ಅಲ್ಲಿ ಈಗ ಬಾಗಿಲು ಹಾಕಿದ್ದಾರೆ. ಅಂದರೆ ಜಸ್ಟ್ ಇಲ್ಲಿ ಇರುವುದೀಗ
ಅಂದರೆ 600-700 ವರ್ಷಗಳ 700 ಅಲ್ಲ 1562ರಲ್ಲಿ ಅವರು ನೋಡಿ ಕೆರೆ ಮಾಡಿದ್ದಾರೆ. ಸೊ ಹಾಗಾದರೆ ನನ್ನ ಪ್ರಕಾರ 600-800 ವರ್ಷಗಳ ಇತಿಹಾಸ ಇರುವ ಅರಮನೆ. ಅಂದರೆ ಆಗನ ಈಗ ಸಿಮೆಂಟ್ ಆದರೆ ಏನಿಲ್ಲ, ಬರೀ ಮಣ್ಣಲ್ಲಿ ಮಾಡಿದಂಥದ್ದು. ಸೊ ಜಾಸ್ತಿ ಕುರುಹುಗಳಿಲ್ಲ. ನಿಮಗೆ ನೀವು ಕಾಣ್ಬೋದು ನೋಡಿ, ನಾನು ಅರಮನೆ ಬಾಗಿಲಿನ ಮುಂಭಾಗದಲ್ಲಿದ್ದೇನೆ. ಬಟ್ ಇಲ್ಲಿ ಏನು ಕುರುಹುಗಳಿಲ್ಲ, ಇಷ್ಟೇ ಬಸದಿ ಇದೆ. ಅದೀಗ ನಾನಿಲ್ಲಿ ಅಕ್ಕಪಕ್ಕದ ಕೇಳಲಿಕ್ಕೆ ಬಂದರೆ ಈಗ ಅವರು ಇಲ್ಲ ಅಂತೆ. ಸೊ ಮಧ್ಯಾಹ್ನ ಊಟ ಟೈಮ್ ಆಗಿದೆ, ಕ್ಲೋಸ್ ಮಾಡಿದ್ದಾರೆ. ಸೊ ನಾವು ಪರ್ಮಿಷನ್ ಆದರೆ ಒಳಗೆ ಹೋಗೋದು ಸರಿಯಲ್ಲ. ಹೊರಗೆ ತೋರಿಸ ನೋಡಿ, 600-800 ವರ್ಷದ ಹಿಂದೆ ಅರಮನೆ ಆಗಿದ್ದಂತಹ ಪಾಂಡ್ಯರ ಅರಮನೆ ನೋಡಿ. ನೋಡಿ, ಈಗ ನಾನೀಗ ಬಂದಿದ್ದೇನೆ ಕಾರ್ಕಳದಿಂದ ನಾರಾವಿ ರೂಟಲ್ಲಿ ಒಂದು ಪ್ಲೇಸ್ ಇದೆ ನೋಡಿ, ನಿಮಗೆ ತೋರಿಸ್ತೇನೆ ಬನ್ನಿ. ನೋಡಿ, ಕೋಟಿ ಚೆನ್ನಯ್ಯ ತೀರ್ಥಸ್ಥಾನ ಅಂತ ಬರೆದಿದೆ. ಅಂದರೆ ಕೋಟಿ ಚೆನ್ನೈ ಅವರು ಪಡುಮಲೆಯಿಂದ ಕಾರ್ಕಳ ಅರಮನೆಗೆ ಹೋಗುವಾಗ ಇಲ್ಲಿ ಈ ಪ್ಲೇಸಿಗೆ ಪಾಜಗುಡ್ಡ ಅಂತ ಹೇಳ್ತಾರೆ. ಇಲ್ಲಿ ಅವರ ಇಲ್ಲಿ ಕಾಣಬಹುದು, ಇಲ್ಲಿ ನೋಡಿ ನೀರು ಕಾಣುತ್ತೆ. ಇದು ತೀರ್ಥಸ್ಥಳ ನೋಡಿ, ತೀರ್ಥಸ್ಥಳ. ಕೋಟಿ ನೋಡಿ, ಕಲ್ಲನ್ನು ಒಡೆದು ಅಂದ್ರೆ ಅವರ ಸೂರ್ಯದಿಂದ, ನಾವು ತುಳಿನಲ್ಲಿ ಸುರಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನಿಮಗೆ ಖಡ್ಗ ಅಥವಾ ಕತ್ತಿಯಿಂದ ಕಲ್ಲನ್ನು ಒಡೆದು ನೀರು ಬರಿಸಿ ನೋಡಿ. ಇಲ್ಲಿ ಮಳೆಗಾಲ ಇರಲಿ ಬೇಸಿಗೆಯಲ್ಲಿ ಯಾವತ್ತೂ ಕೂಡ ವರ್ಷದಲ್ಲಿ 365 ದಿವಸ ಕೂಡ ನೀರು ಇರುತ್ತೆ ನೋಡಿ. ಇದು ಕೋಟಿ ಚೆನ್ನಯ್ಯರು. ಕೋಟಿ ಚೆನ್ನಯ್ಯರು ಅಂದ್ರೆ ತುಳುನಾಡಿನ ಸತ್ಯಗಳು ಅವರು ಮಾಡಿದಂತ. ಇದು ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ನಾರಾವಿ ಹಾಗೂ ಕಾರ್ಕಳ ರೂಟಲ್ಲಿ ಪಾಜಗುಡ್ಡ ಅಂತ ಬರುತ್ತೆ, ಅದರ ಮಧ್ಯದಲ್ಲಿ ಬರುತ್ತೆ ನೋಡಿ. ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ನೀವು ಅಲ್ಲಿ ಬರುವಾಗ ಯಾರ್ದು ಸಬ್ಸ್ಕ್ರೈಬರ್ ಇದ್ರೆ ಬಂದು ನಿಂತು ನೋಡಿ, ನೀವು ಆ ತೀರ್ಥಸ್ಥಾನವನ್ನು ತಗೊಳ್ಬಹುದು. ಇಲ್ಲಿ ನಮ್ಮ ಹಿಂದೆ ಇದೆ ನೋಡಿ ಕೋಟಿ ಚೆನ್ನಯ್ಯ ತೀರ್ಥಸ್ಥಾನ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.